3A ಅಪ್ಲಿಕೇಶನ್ ಇಸ್ ಬೇಸಿಕ್ಲಿ ಅಗ್ರಿಕಲ್ಚರ್ ಇದರಲ್ಲಿ ತಗೊಳ್ಳೋದು ಬೋನಾಫೈಡೆಗೆ. ಮತ್ತೇನಾರು ಮರಳಿಂದು ಈಗ ತಮಗೆ ಗೊತ್ತಿರೋ ಹಾಗೆ CRZ ಅಂತೂ ನಿಂತಿದೆ. ಯಾವುದೇ ಕಾರಣಕ್ಕೂ CRZ ನಾವು ಕೊಡೋದಕ್ಕೆ ಬರೋದಿಲ್ಲ. ನಾನ್ CRZ ಅಲ್ಲಿ ಇವಾಗಲೇ ಹಳೇದು ಕೋರ್ಟ್ ಕೇಸ್ಗಳೆಲ್ಲ ಲಾಸ್ಟ್ ಟೈಮ್ ಕೂಡ ತಾವೆಲ್ಲ ಇದು ಕೇಳಿದಾಗ ಹೇಳಿದ್ದೆ 6 ಕೋರ್ಟ್ ಕೇಸಲ್ಲಿ ಸ್ಟಕ್ ಆಗಿದೆ, ನಾವು ಅದನ್ನು ಬೇಗ ಮಾಡ್ತೀವಿ ಅಂತ. 6 ಕೂಡ ಇವಾಗ ಕ್ಲಿಯರ್ ಮಾಡಿಬಿಟ್ಟು ಆಗಲೇ ಟೆಂಡರ್ ಕರೆದಿದ್ದೀವಿ. ಒಂದು ಲೈವ್ ಬಿಡ್ಡಿಂಗ್ ಐ ಥಿಂಕ್ 4ನೇ ತಾರೀಕೇನೋ ಇದೆ, ಅದು ಫಸ್ಟ್ ಇದಾಗ್ತದೆ. ಇನ್ನು 5 ರೀಟೆಂಡರ್ ಕರಿಬೇಕು, ಯಾಕಂದರೆ 3 ಮಿನಿಮಮ್ ಏನು ಬರಬೇಕಿತ್ತು ಅದು ನಮಗೆ ಬಂದಿಲ್ಲ. ಸೊ 3 ಯಾವುದು ಬರುತ್ತೆ ಅದನ್ನು ಮಾತ್ರ ನಾವು ಫೈನಲೈಸ್ ಮಾಡ್ತೀವಿ. ರೀಟೆಂಡರ್ ಎಲ್ಲ ಬರೀ 7 ರಿಂದ 10 ದಿನ ಅಷ್ಟೇ ಸಮಯಾವಕಾಶ ಕೊಟ್ಟು 3 ಕರೆದ್ರೂ ಯಾರೂ ಬಂದಿಲ್ಲ ಅಂದರೆ ಆವಾಗ ತಾಲೂಕಿಂದ ಜಿಲ್ಲೆಯಾದ್ಯಂತ ಮಾಡಿಬಿಟ್ಟು ಯಾರ್ಯಾರು ಬರ್ತಾರೆ ಅವ್ರಿಗೆ ಕೊಡಬೇಕು ಅಂತ ಆಗಿದೆ. ಇದು 6 ನಮಗೆ ಬಂದಿರೋವಂಥದ್ದು. ನೆಕ್ಸ್ಟು 16 ಇವಾಗಲೇ ಟೆಂಡರ್ ಕರೆದಿದ್ದೀವಿ, 16 ಬ್ಲಾಕಿಂದು. ಅದು 1 ತಿಂಗಳು ನಾವು ಸಮಯಾವಕಾಶ ಕೊಟ್ಟಿದ್ದು, ಶನಿವಾರ ಭಾನುವಾರ ಎಲ್ಲ ಸೇರಿ ಅರೌಂಡ್ 38 ದಿನ ತನಕ ಇದಾಯಿತು. ಇಫ್ ಐ ಆಮ್ ನಾಟ್ ರಾಂಗ್ ಈ 6ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಅದನ್ನು ಕೂಡ ಅಲ್ಲೂ ಕೂಡ ಯಾರ್ಯಾರು 3 ಮಿನಿಮಮ್ ಹಾಕಿರ್ತಾರೆ ಅವರು ನಾವು ಮುಂದುವರಿತೀವಿ. ಯಾರ್ಯಾರು 3 ಹಾಕಿರೋದಿಲ್ಲ ಮತ್ತೆ ಇನ್ನೊಂದು ಸರಿ ಟೆಂಡರ್ ಕರಿಬೇಕಾಗ್ತದೆ. ಇದಲ್ಲದೆ ನಾವಾಗಲೇ ಇನ್ನೂ 20 ಮರಳಿನ ಬ್ಲಾಕ್ನ ಐಡೆಂಟಿಫೈ ಮಾಡಿದ್ದೀವಿ, ಇನ್ನೂ 20. ಸೊ 20 + 16 + 6 ಆಲ್ಮೋಸ್ಟ್ 42 ನಮ್ಮ ಕಡೆಯಿಂದ ಐಡೆಂಟಿಫೈ ಆಗಿ ಬೇರೆ ಬೇರೆ ಹಂತದಲ್ಲಿ ಇರೋವಂಥದ್ದು ಒಂದು. ಇದಲ್ಲದೆ ಹಿಂದೆ ನಾವು ಪರ್ಮಿಟ್ ಏನು 5 ವರ್ಷಕ್ಕೆ ಕೊಟ್ಟಿದ್ವಿ ಆ ಥರ ಟೋಟಲ್ 19 ನಮ್ಮಲ್ಲಿ ಇದ್ದಿದ್ದಂಥದ್ದು. 19ರಲ್ಲಿ 10 ಬ್ಲಾಕ್ಸು ಈ ಬರುವ ದಿನಗಳಲ್ಲಿ ಅದು ಎಂಡ್ ಆಗಿದೆ. ಕೆಲವೊಂದು ಎಂಡ್ ಆಗಿದೆ, ಕೆಲವೊಂದು ಎಂಡ್ ಆಗುತ್ತೆ. ಆ 10 ಬ್ಲಾಕನ್ನು ಕೂಡ ನಾವು ಜಾಯಿಂಟ್ ಸರ್ವೆ ಇವಾಗಲೇ ಶುರು ಮಾಡಿದ್ದೀವಿ. ಈ ಡಿಸೆಂಬರ್ ಅಂತ್ಯದೊಳಗಡೆ ನನಗೆ ತಾಲೂಕು ಮಟ್ಟದ ಕಮಿಟಿಯಿಂದ ನಮ್ಮ ಜಿಲ್ಲಾ ಮಟ್ಟದ ಕಮಿಟಿಗೆ ಬರುತ್ತೆ. ನಾವು ಅದನ್ನು ಕೂಡ ಅಪ್ರೂವಲ್ ಮಾಡಿ 42 + 10 ಟೋಟಲ್ ನಮ್ಮ ಜಿಲ್ಲೆಯಲ್ಲಿ 52 ಬ್ಲಾಕ್ಗಳು ಇನ್ನು ಮಾರ್ಚ್ ಒಳಗಡೆ ನಮ್ಮದು ಆಪರೇಷನಲ್ ಆಗ್ತದೆ. ಇದು ಮೊದಲನೇ ಟೆಂಡರ್ ಕರೆದಾಗಲೇ ಯಾರು ಬಿಡ್ಡರ್ಸ್ ಎಲ್ಲ ಇರ್ತಾರೆ ನಮ್ಮ TP ಹೋಲ್ಡರ್ಸ್, ಅವ್ರು ಮೊದಲನೇ ಟೆಂಡರ್ಗೆ 3-4 ಜನ ಹಾಕಿಬಿಟ್ರೆ ನಮಗೇನು ಸಮಸ್ಯೆ ಇರಲ್ಲ. ಬಟ್ ಕೆಲವೊಂದು ಯಾರೂ ಹಾಕೋದೇ ಇಲ್ಲ, ಕೆಲವ್ರು ಬರೀ ಒಬ್ಬರೇ ಹಾಕ್ತಾರೆ. ಆವಾಗ ರೀಟೆಂಡರ್ ಹೋಗೋದ್ರಲ್ಲಿ ಸ್ವಲ್ಪ ಟೈಮ್ ಆಗ್ತಾಯಿದೆ. ಸೊ ಈ 52 ಬ್ಲಾಕ್ಗಳು ಆಪರೇಷನಲ್ ಆದರೆ ನಮಗೆ ಯಾವುದೇ ಇನ್ನು ನೆಕ್ಸ್ಟು 5 ವರ್ಷ ಯಾವುದೇ ಕಾರಣಕ್ಕೂ ಒಂದು ಮರಳಿನ ಒಂದು ಸಮಸ್ಯೆ ಅಂತ ನಮ್ಮ ಜಿಲ್ಲೆಯಲ್ಲಿ ಬರೋದಿಲ್ಲ. ಆಮೇಲೆ ಲಾಸ್ಟ್ ಟೈಮ್